ಏನ್ ಸಿದ್ದರಾಮಣ್ಣ ನಿಮ್ಮ ಮನೆಯಿಂದ ಕೊಟ್ಟಿದ್ದೇನೋ ಗಿರಾಕಿ? ನಿಮ್ಮ ಮನೆಯಿಂದ ಕೊಟ್ಟಿಲ್ಲ ಕಣ. 25,000 ರೂಪಾಯಿ ನಮ್ಮ ಮ್ಯಾಲ ಹಾಕಿ 2,000 ಕೊಡ್ತೀರಿ, 23,000 ನೀವೇ ಮಡಿಕತಾ ಇದ್ದೀರಿ. ಅದನ್ನ ಅರ್ಥ ಮಾಡ್ಕೋಬೇಕು. 23,000 ನೀವೇ ಮಡಿಕತ್ತೀರಿ. ಅದಕ್ಕೆ 10 ಸರಿ ಮಾತಾಡಿದ್ವಿ ಅಕೌಂಟ್ ಕೊಟ್ಟಿದ್ದ. ಸೋಫಾರ್ ಅಕೌಂಟ್ ನೀವು ಕೊಟ್ಟಿಲ್ಲ, ಕೊಡೋದು ಇಲ್ಲ, ಬರೀ ಕಳ್ಳಾಟ ಆಡ್ತೀರಿ. ಇವತ್ತು ಹೇಳ್ತಾರೆ 40% ಕಮಿಷನ್ ಇತ್ತು. ಬಿಜೆಪಿ ಅವರು SIT ಮಾಡಕ್ ನೆನ್ನೆ ಡಿಸಿಷನ್ ತಗೊಂಡವ್ರು. ತಗೊಳ್ಳಿ, ನಮ್ದೇನಿಲ್ಲ. ನಿಮ್ದೇನಾಗಿದೆ ಇವತ್ತು ಕಾಂಟ್ರಾಕ್ಟರ್ ಅಧ್ಯಕ್ಷರು ಹೇಳ್ತಾರೆ 60% ಬಂದಿದೆ ಅಂತ. ನಿಮಗೂ ಒಂದು SIT ಮಾಡ್ಕೊಳ್ಳಿ, ತಾಕತ್ತಿದ್ರ ನೀವು ಮಾಡ್ಕೊಳ್ಳೋದು ಬೇಡವಾ? ಕೇವಲ ವಿರೋಧ ಪಕ್ಷರಿ ಮಾತ್ರ ಮಾಡ್ತಾ ಇದ್ದಾರೆ, ನೀವು ಮಾಡ್ಕೊಳ್ಳಕ್ ತಾಕತ್ತಿಲ್ವಾ? ಇವತ್ತು ಈ ರಾಜ್ಯದಲ್ಲಿ ಲೂಟಿ ಮಾಡಿದ್ರು, ಲೂಟಿ ಅನ್ನೋದು ಬಿಟ್ರೆ ಇದು ಯಾವ ಸಾಧನೆನೂ ಇಲ್ಲ. MLA 2 ವರ್ಷ ಆಗೈತೆ ನಮ್ಗೆ, ನಾವಿದ್ದೀವಿ. 50 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಅದಾರ ವಿಧಾನಸೌಧದಲ್ಲಿ ಹೇಳ್ತಿದ್ದ ನಾವು ಇಷ್ಟೆಲ್ಲ ಕೊಡ್ತೀವಿ ಅಂತ. ಅಯ್ಯೋ, ನಿಮ್ ಮನೆ ಹಾಳಾಗ ಆ ರಸ್ತೆ ಗುಂಡಿ ಮುಚ್ಚ ದುಡ್ಡು ಕೊಟ್ರು ಒಂದು ಕೊಡ್ತಾ ಇಲ್ಲ. ಇನ್ನೇನ್ ಕೊಡಕ್ಕಾಯ್ತದೆ ನಿಮ್ಗೆ? ಏನ್ರಿ ಕೊಡಕ್ಕಾಗ್ತದೆ? ಹೀಗಾಗಿ ಇವತ್ತು ಈ ಸರ್ಕಾರ ಅತ್ಯಂತ ಕಟ್ಟ ಕಡೆಯ ದಟ್ಟ ದರಿದ್ರ ಸರ್ಕಾರ ಅಂತ ಈ ವೇದಿಕೆಯಲ್ಲಿ ನಾನು ಹೇಳಕ್ ಬಯಸ್ತೀನಿ. ಅತ್ಯಂತ ಏನೇ ಡೆವಲಪ್ಮೆಂಟ್ ಇಲ್ಲ, ಬರೀ ಲೂಟಿ ಮಾಡು ಲೂಟಿ ಹೊಡೆದ್ ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸರ್ಕಾರ ಯಾವುದೇ ವಿಷಯದಲ್ಲಿ ಹೆಣ್ಣು ಮಕ್ಕಳಿಗೆ 2,000 ಕೊಡ್ತೀವಿ ಅಂತ ಹೇಳೋದು. ನಮ್ಮ ಚನ್ನಪಟ್ಟಣದಲ್ಲಿ ನಮ್ಮ ನಿಖಿಲ್ ಚುನಾವಣೆ ನಿಂತಿದ್ದು 2,000 ಕೊಡ್ತೀವಿ ಅಂತ 6 ತಿಂಗಳ ಮಡಿಕಟ್ಟಿದ್ರು. ಚುನಾವಣೆ 2 ದಿವಸ ಇದ್ದಂಗೆ ಬಿಟ್ರು. ಇದೊಂದು ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋದು ಭಾವನೆ ಯಾರಿಗೂ ಇಲ್ಲ, ಈ ಸರ್ಕಾರಕ್ಕಿಲ್ಲ. ಚುನಾವಣೆ ಓಟ್ ತಗೋಬೇಕು, ಚುನಾವಣೆ ಓಟ್ ತಗೋಬೇಕು ಅಂತ ಮಾಡಿರೋ ಉದ್ದೇಶ. KEB ಯಾರು ನಿಮ್ಮನ್ನು ಕೇಳಿದ್ರೆ? KEB ಯಾರು ನಿಮ್ಮನ್ನು ಕೇಳಿಲ್ಲ. ಒಂದು ಹೇಳ್ತೀನಿ, ರಾಜ್ಯ ಸರ್ಕಾರಿ ನೌಕರರು 1.5 ಲಕ್ಷ 2 ಲಕ್ಷ ಸಂಬಳ ತಗೋತಾರೆ. ಅವರಿಗೆ ಬಸ್ ಫ್ರೀ ಮಾಡಿದಿರಿ. ನಿಮಗೆ ಗುಂಡಿ ಮುಚ್ಚಾಗಿ ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ಲ. 2,000 ರೂಪಾಯಿ ಅವ್ರಿಗೆ ಬಸ್ ಫ್ರೀ ಮಾಡಿದಿರಿ. ಹೀಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲ ಅವೈಜ್ಞಾನಿಕವಾದಂತ ಚಿಂತನೆ ಮಾಡ್ತಾ ಇದ್ದಾರೆ. ಸರ್ಕಾರ ನಡೆಸೋದು ನಿಮಗೆ ಬರಲ್ಲ. ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಕುಮಾರಸ್ವಾಮಿ ಅವರು 25,000 ಕೋಟಿ ಸಾಲ ಮನ್ನಾ ಮಾಡಿದ್ರು. ಯಾರ ಮೇಲೂ ಟ್ಯಾಕ್ಸ್ ಹಾಕ್ಲಿಲ್ಲ. ಯಾರ ಮೇಲೂ ಟ್ಯಾಕ್ಸ್ ಹಾಕ್ಲಿಲ್ಲ. ಟ್ಯಾಕ್ಸ್ ಹಾಕ್ತಾನೆ ಸರ್ಕಾರನ ನಡ್ಸ್ಕೊಂಬಂದ್ರು. ಇವತ್ತು ಮಾತೈತಿ ಟ್ಯಾಕ್ಸ್. ನಿಮ್ಮನ್ನ ಯಾರು ಕೇಳಿಲ್ಲ. ನಿಮ್ಮ ಚುನಾವಣೆ ತೆವರಿಗೋಸ್ಕರ ಹಾಕೊಂಡಿದ್ದೀರಿ. ಈಗಾಗಲೇ ನಿಮ್ಗೆ ಅರಿವಾಗಿದೆ. ಡೆಲ್ಲಿನಲ್ಲಿ 9 ಕಾರ್ಯಕ್ರಮ ಕೊಟ್ರು ಕಾಂಗ್ರೆಸ್ನವರು. 9 ಕೊಟ್ರು. ಆದ್ರೆ ಒಂದು ಗೆಲ್ಲಕ್ಕಾಗ್ಲಿಲ್ಲ. ಅವರು 70 ಸೀಟ್ಗೆ 67 ಜನ ಠೇವಣಿ ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಸಿದ್ದರಾಮಯ್ಯನವರೇ, ಅರ್ಥ ಮಾಡ್ಕೊಂಡು ಮುಂದೆ ನಿಮ್ದು ಇದೇ ಪರಿಸ್ಥಿತಿ. ನಿಮ್ದೇನು ಹೊಸ್ತೇನು ಆಗಲ್ಲ. ಈಗಾಗಲೇ ನಾನು ನಮ್ಗೊಂದು ಕಾಲೇಜ್ ಕೊಟ್ಟಿದ್ದು, ಲಾ ಕಾಲೇಜ. ಇದು ಮಾನವೀಯ ಸಂದೇಶದ ಜನವಾಹಿನಿ.